ನಂತರ ತುಂಬಾ ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡಿ ನಿಮ್ಗೆ ಬೇಜಾರಾಗಿದ್ಯಾ, ನೀವು ಒಬ್ಬ ಟ್ರಾನ್ಸ್ಪೋರ್ಟ್ ಓನರ್ ಆಗಬೇಕು ಅನ್ನೋ ಆಸೆ ಇದ್ರೆ, ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಡೌಟ್ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಮಾಹಿತಿ ತಿಳಿಸ್ಕೊಡ್ತೀನಿ. ಫೀಲ್ಡ್ ಅಲ್ಲಿ ತುಂಬಾ ಗಾಡಿಗಳಿದಾವೆ. LCV ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ಗೆ ಬೇಜಾನ್ ಗಾಡಿಗಳಿದಾವೆ. ಆದ್ರೂ ಈ ಗಾಡಿನ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಇದ್ರಲ್ಲಿರೋ ಇಂಜಿನ್ ಕೆಪಾಸಿಟಿ ನೀವು ನೋಡಿದ್ರೆ ನಿಮ್ಗೆ ಬೇರೆ ಗಾಡಿ ಚೂಸ್ ಮಾಡ್ಬೇಕು ಅನ್ನೋ ಮನ್ಸೇ ಬರಲ್ಲ. ಇದ್ರಲ್ಲಿ ಲೋಡಿಂಗ್ ಕೆಪಾಸಿಟಿ ನೀವು A to Z ಯಾವ ಲೋಡ್ ಬೇಕಾದ್ರೆ ಹೊಡಿಬಹುದು. ನೀವು ಲಾಂಗ್ ಓಡಿಸ್ತೀರಾ, ಲೋಕಲ್ ಓಡಿಸ್ತೀರಾ, ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಫಿಟ್ ಆಗುವಂತ ಗಾಡಿ ಇದು. ಸೊ ಬನ್ನಿ ಇದ್ರ ಇಂಜಿನ್ ಕೆಪಾಸಿಟಿ ತಿಳ್ಕೊಳ್ಳೋಣ. ಈ ಇಂಜಿನ್ ಬಂದು ನಿಮ್ಗೆ 2956 cc ಇದೆ. ಜೊತೆಲಿ ಈ ಇಂಜಿನ್ ನಿಮ್ಗೆ 100 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 300 ನ್ಯೂಟನ್ ಮೀಟರ್ ಟಾರ್ಕ್. ಈ ಇಂಜಿನ್ ಬಂದು ಟರ್ಬೋ ಚಾರ್ಜ್ ಇಂಟರ್ ಕೂಲ್ಡ್ ಇಂಜಿನ್. ಸೊ ಟರ್ಬೋ ಚಾರ್ಜ್ ನಿಮ್ಗೆ ಏನು ಅಂತ ಡೌಟ್ ಇದ್ರೆ, ಸೊ ಅದ್ರ ಯೂಸಸ್ ಏನು ಅಂತ ನಿಮ್ಗೆ ತಿಳ್ಕೊಬೇಕಿದ್ರೆ ನಾನು ಹೇಳ್ತೀನಿ ನೋಡಿ. ಟರ್ಬೋ ಚಾರ್ಜ್ ನಿಮ್ಗೆ ಇಂಜಿನ್ ಎಕ್ಸಾಸ್ಟ್ ಇಂದ ಬರೋ ಏರ್ನ ಪ್ಲಸ್ ಏರ್ ಫಿಲ್ಟರ್ ಇಂದ ಬರೋ ಏರ್ನ ಕಂಪ್ರೆಸ್ ಮಾಡಿ ಇಂಟರ್ ಕೂಲರ್ ಅಲ್ಲಿ ಕೂಲ್ ಮಾಡಿ ಇಂಜಿನ್ಗೆ ಪ್ರೆಷರ್ ಆಗಿ ಪಂಪ್ ಮಾಡುತ್ತೆ. ಸೊ ಅದರಿಂದ ನಿಮ್ಗೆ ಇಂಜಿನ್ ಪರ್ಫಾರ್ಮೆನ್ಸ್ ಪ್ಲಸ್ ಮೈಲೇಜ್ ಎರಡು ಇನ್ಕ್ರೀಸ್ ಆಗುತ್ತೆ. ಸೊ ಇದಾಗಿತ್ತು ಈ ಇಂಜಿನ್ ನ ಒಂದು ಸಿಂಪಲ್ ಫೀಚರ್ಸ್. ಸೊ ಇನ್ನ ನಾನ್ ನಿಮ್ಗೆ ಹೇಳ್ದಂಗೆ ಈ ಗಾಡಿನ ಯಾವ ರೋಡಲ್ಲಿ ಬೇಕಾದ್ರೆ ಓಡಿಸ್ಬೋದು, ಯಾವ ಲೋಡ್ ಬೇಕಾದ್ರೆ ಹಾಕ್ಬೋದು ಅಂತ ಹೇಳಿದೆ. ಅದಕ್ಕೆ ಮೇನ್ ಸಪೋರ್ಟೇ ಬಂದು ಈ ಗಾಡಿಯ ಒಂದು ಟೈರು. ಸೊ ಬನ್ನಿ ಈ ಗಾಡಿಯ ಒಂದು ಟೈರ್ ಪ್ರೊಫೈಲ್ ನೋಡೋಣ. ಸೊ ಈ ಟೈರು 7.50/16 ನೈಲಾನ್ ಟೈರು. ಸೊ ಇದರಲ್ಲಿ PR ವ್ಯಾಲ್ಯೂ ಬಂದು 16 ಇದೆ. 16 ಬಂದು ತುಂಬಾ ಹೈ ಇರೋ PR ವ್ಯಾಲ್ಯೂ. ಅದು ಈ ಗಾಡಿಗೆ ಎಷ್ಟೇ ಲೋಡ್ ಹಾಕೋ ತಡೆಯೋ ತಾಕತ್ನ ಕೊಡುತ್ತೆ. PR ವ್ಯಾಲ್ಯೂ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ನನ್ನ ಫಸ್ಟ್ ವಿಡಿಯೋನ ವಾಚ್ ಮಾಡಿ, ಅದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಗಾಡಿಲಿ ನಿಮ್ಗೆ ಗೊತ್ತಿರೋ ನಾನು ಹೇಳ್ದಂಗೆ 16 PR ವ್ಯಾಲ್ಯೂ ಇರೋ ಗಾಡಿ ಟೈರ್ನ ಕೊಟ್ಟಿದ್ದಾನೆ. ಇನ್ನ ಈ ಗಾಡಿಯ ಸಸ್ಪೆನ್ಷನ್ ಬಗ್ಗೆ ನೋಡೋಣ ಬನ್ನಿ. ಒಳ್ಳೆ ರಿಜಿಡ್ ಆಗಿರೋ ರಗಡ್ ಆಗಿರೋ 10 ಲೀವ್ಸ್ ಇರೋಂತ ಒಂದು ಲೀವ್ ಸ್ಪ್ರಿಂಗ್ ಕೊಟ್ಟಿದ್ದಾನೆ. ಪ್ಲಸ್ 4 ಸೈಡು ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಡೀಸೆಲ್ ಟ್ಯಾಂಕ್ ನ ಕೊಟ್ಟಿದ್ದಾನೆ. ಈ ಡೀಸೆಲ್ ಟ್ಯಾಂಕ್ 60 ಲೀಟರ್ ಕೆಪಾಸಿಟಿ. ಪ್ಲಸ್ ಅದ್ರ ಪಕ್ಕದಲ್ಲೇ ಡೆಫ್ ಟ್ಯಾಂಕ್ ನ ಕೊಟ್ಟಿದ್ದಾನೆ 18 ಲೀಟರ್ ಕೆಪಾಸಿಟಿ. ಪ್ಲಸ್ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತೀರಾ ಅಂದ್ರೆ ಲೆಫ್ಟ್ ಅಲ್ಲಿ ಸ್ಪೇರ್ ವೀಲ್ ನ ಕೊಟ್ಟಿದ್ದಾನೆ, ಬ್ಯಾಟರಿನ ಕೊಟ್ಟಿದ್ದಾನೆ. ಸೊ ಪಟಾಪಟ್ ಅಂತ ನಾನು ನಿಮ್ಗೆ ಈ ಗಾಡಿಗೆ ಇಂಟೀರಿಯರ್ ಫೀಚರ್ಸ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಡ್ರೈವರ್ಗೆ ಕಂಫರ್ಟಬಲ್ ಆಗಲಿ ಅಂತ ಫುಲ್ ಲೆಂತ್ ಆಗಿರೋ ಒಂದು ಒಳ್ಳೆ ಸೀಟ್ ನ ಕೊಟ್ಟಿದ್ದಾನೆ. ಪ್ಲಸ್ ಡ್ರೈವರ್ ಸೀಟ್ ನಿಮ್ಗೆ ಎಲ್ಲಾ ಗಾಡಿ ತರ ಅಲ್ಲ, ನೀವು ಥಿಯೇಟರ್ ಅಲ್ಲಿ ಫಿಲಿಂ ನೋಡೋ ತರ ಫುಲ್ ಈ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಬೇರೆ ಗಾಡಿಗಳಲ್ಲಿ ನಿಮ್ಗೆ ಬರೀ ರಿಕ್ಲೈನರ್ ಮಾತ್ರ ಇರುತ್ತೆ, ಬಟ್ ಈ ಗಾಡಿಲಿ ಫುಲ್ ರೆಕ್ಲೈನರ್ ಸೀಟ್ ತರನೇ ಅಡ್ಜಸ್ಟ್ ಮಾಡುವಂತ ಒಂದು ಫೀಚರ್ಸ್. ಇನ್ನ ಈ ಗಾಡಿಯ ಡಿಜಿಟಲ್ ಕಸ್ಟಮರ್ ನೀವು ನೋಡ್ತೀರಾ ಅಂದ್ರೆ ಇದ್ರಲ್ಲಿ ಸಿಂಪಲ್ ಆಗಿರೋ ಒಂದು ಡಿಜಿಟಲ್ ಓಡೋಮೀಟರ್ ನ ಕೊಟ್ಟಿದ್ದಾನೆ. ಇದರಲ್ಲಿ ನಿಮ್ಗೆ ಕಿಲೋಮೀಟರ್, ಟ್ರಿಪ್ ನ ಸೆಟ್ ಮಾಡ್ಕೊಬಹುದು, ಡೆಫ್ ಲೆವೆಲ್ ಚೆಕ್ ಮಾಡ್ಕೊಬಹುದು, ಪ್ಲಸ್ ಗಾಡಿ ವೋಲ್ಟೇಜ್ ನ ಚೆಕ್ ಮಾಡ್ಕೊಬಹುದು, ಬ್ಯಾಟ್ರಿದು, ಪ್ಲಸ್ ರಿಯಲ್ ಟೈಮ್ ನ ನೋಡಬಹುದು. ರೈಟ್ ಅಲ್ಲಿ ನೀವು ನೋಡ್ತಾ ಇದೀರಾ ಅಂದ್ರೆ ಸ್ಪೀಡೋಮೀಟರ್ ನ ಕೊಟ್ಟಿದ್ದಾನೆ. ಇದ್ರಲ್ಲಿ ನೀವು ಎಷ್ಟು ಸ್ಪೀಡ್ ಹೋಗ್ತಿರೋ ಅಂತ ಚೆಕ್ ಮಾಡ್ಕೊಬಹುದು, ನಿಮ್ ಗಾಡಿಯಲ್ಲಿ ಎಷ್ಟು ಫ್ಯೂಲ್ ಇದೆ ಅಂತ ಫ್ಯೂಲ್ ಇಂಡಿಕೇಟರ್ ಚೆಕ್ ಮಾಡ್ಕೊಬಹುದು. ಪ್ಲಸ್ ಗಾಡಿಯ ಟೆಂಪರೇಚರ್ ನ ನೀವು ಚೆಕ್ ಮಾಡೋಕೆ ಅದಕ್ಕೂ ಇಂಡಿಕೇಟರ್ ನ ಕೊಟ್ಟಿದ್ದಾನೆ. ಪ್ಲಸ್ RPM ಮೀಟರ್ ನ ಕೊಟ್ಟಿದ್ದಾನೆ. ಸೊ ಇನ್ನ ಈ ಗಾಡಿಯ ಡ್ಯಾಶ್ ಬೋರ್ಡ್ ನೋಡ್ತೀರಾ ಅಂದ್ರೆ ನಿಮ್ಗೆ ಸೆಂಟ್ರಲ್ ನೋಡಿದಂಗೆ USB ಚಾರ್ಜರ್ ನ ಕೊಟ್ಟಿದ್ದಾನೆ. ಪ್ಲಸ್ 2 ಬ್ಲೋವರ್ ನ ಕೊಟ್ಟಿದ್ದಾನೆ. ಲೆಫ್ಟ್ ಅಲ್ಲಿ ಒಂದು ಬ್ಲೋವರ್ ಇದೆ, ಪ್ಲಸ್ ಡ್ರೈವರ್ ಗೆ ರೈಟ್ ಅಲ್ಲಿ ಒಂದು ಬ್ಲೋವರ್ ಇದೆ. ಮಿಡಲ್ ಅಲ್ಲಿ ನಿಮ್ಗೆ ಬ್ಲೋವರ್ ನ ಕಂಟ್ರೋಲ್ ಮಾಡೋಕೆ ಕಂಟ್ರೋಲರ್ ನ ಕೊಟ್ಟಿದ್ದಾನೆ. ಇದನ್ನು ಒಳ್ಳೆ ಟಾಟಾದೇ ಮ್ಯೂಸಿಕ್ ಸಿಸ್ಟಮ್ ನ ಕೊಟ್ಟಿದ್ದಾನೆ. ಇಲ್ಲಿ ಕಂಟ್ರೋಲರ್ ಆ ಕಡೆ ಒಂದು ಸ್ಪೀಕರ್, ರೈಟ್ ಸೈಡ್ ಒಂದು ಸ್ಪೀಕರ್ ನ ಕೊಟ್ಟಿದ್ದಾನೆ. ಪ್ಲಸ್ ಡ್ರೈವರ್ ಡಾಕ್ಯುಮೆಂಟ್ಸ್ ನ ಇಟ್ಕೊಳಕ್ಕೆ ಅಂತ ಒಂದು ಗ್ಲೋ ಬಾಕ್ಸ್ ನ ಚಿಕ್ಕದಾಗಿರೋ ಗ್ಲೋ ಬಾಕ್ಸ್ ನ ಕೊಟ್ಟಿದ್ದಾನೆ. ಇನ್ನ ಈ ಗಾಡಿಯ ಲೋಡಿಂಗ್ ಕೆಪಾಸಿಟಿ ನೋಡ್ತೀರಾ ಅಂತಂದ್ರೆ ಇದರಲ್ಲಿ 10 ಫೀಟ್ ಲೆಂತ್ ಪ್ಲಸ್ 6 ಫೀಟ್ ವಿಡ್ತ್ ಇರೋ ಅಂತ ಒಂದು ಕ್ಯಾರಿಯರ್ ನ ಕೊಟ್ಟಿದ್ದಾನೆ. ನಿಮ್ಗೆ ಇದರಲ್ಲಿ 3 ಮೀಟರ್ ಹೈಟ್ ವರೆಗೂ ನೀವು ಗ್ರೌಂಡ್ ಇಂದ 3 ಮೀಟರ್ ಹೈಟ್ ನ ಲೋಡಿಂಗ್ ಮಾಡಬಹುದು. ಪ್ಲಸ್ ಏನ್ ಬೇಕಾದ್ರೆ ಲೋಡ್ ಮಾಡಬಹುದು. A to Z ರೈತರು ಯೂಸ್ ಮಾಡಬಹುದು, ಕಮರ್ಷಿಯಲ್ ಸೈಡ್ಗೂ ಯೂಸ್ ಮಾಡಬಹುದು, ಮನೆ ಶಿಫ್ಟಿಂಗ್ ಯೂಸ್ ಮಾಡಬಹುದು, ಲಾಂಗ್ ಯೂಸ್ ಮಾಡಬಹುದು, ಲೋಕಲ್ಗೂ ಯೂಸ್ ಮಾಡಬಹುದು. ಸೊ ಇದಾಗಿತ್ತು ಟಾಟಾ 407 ನ ಒಂದು ಸಿಂಪಲ್ ರಿವ್ಯೂ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಂಗೆ ಏನು ಇಷ್ಟ ಆಗಿಲ್ಲ, ಏನು ಇಷ್ಟ ಆಗಿದೆ ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಪ್ಲಸ್ ನಮ್ಮ VR ಬ್ರದರ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.